ಇವತ್ತು ಕಾರ್ತಿಕ ಹುಣ್ಣಿಮೆಗೆ ನಾನೀಗ ದೀಪ ಇಡ್ಲಿಕ್ಕೆ ಹೋಗ್ತೇನೆ. ದೀಪ ಅಂದರೆ 365 ಬತ್ತಿ ಒಂದು ದೀಪದಲ್ಲಿ ಹಾಕಿ ದೀಪ ಉರಿಸಿದ್ದು. ಅಂದರೆ ನಾವು ದಿವಸ ಡೈಲಿ ದೀಪ ಇಡುವಾಗ ಕೆಲವು ದಿವಸ ದೀಪ ಬಿಟ್ಟು ಹೋಗ್ತದೆ, ಕೆಲವು ಸೂತಕ ಬರ್ತದೆ, ಹಾಗೆಲ್ಲ ಬಿಟ್ಟು ಹೋಗ್ತದಲ್ಲ. ಹಾಗೆ ಆ ದೀಪವನ್ನು ಇವತ್ತು ಪೂರ್ತಿಗೊಳಿಸೋದು. ಅಂದರೆ 365 ಬತ್ತಿ ಇಟ್ಟು ದೀಪ ಇಡೋದು. ಅದು ಹೇಗೆ ಅಂತ ತೋರಿಸ್ತೇನೆ ನಾನು. ಇದರಲ್ಲಿ 365 ಬತ್ತಿ ಉಂಟು. ಅಂದರೆ ನಾನು ಒಳಗಿನ ದೀಪದಿಂದ ಇದನ್ನು ಹೊಚ್ಚಿಸಿದ್ದು. ಅಲ್ಲೇ ಖಾಲಿ ಈ ಕಡೆ ಇನ್ನೂ ಹಾಕೊಂಡು ಉಂಟು ಹಾಕೊಂಡ ಅದು ಇಡುವುದು ಮೇಲೆ ಹೌದಾ? ಇಲ್ಲ ಇಡೋಲ್ಲ, ಇಡು ಹಾಗೆ ಆಡ್ತಿಟ್ಟು ಆಡ್ತಾರೆ. ಹಾಗೆ ಸಾಧ್ಯ ಬೈದಿಗೆ ಮುಡ್ಕೊಂಡು ಮೇಲೆ ಆಯ್ತಲ್ಲ. ಅಂದರೆ ಇದೀಗ ಪೂರ್ತಿಯಾಗಿ ಒಂದು ಸಹ ಬತ್ತಿ ಇರಬಾರ್ದು, ಫುಲ್ಲು ಹೊತ್ತಿ ಇದು ಬೂದಿ ಆಗಬೇಕು. ಇದೀಗ ಮತ್ತೆ ಬಿಡಿಸಿ ಹೊತ್ತಿಸ್ತಾ ಇದ್ದಾರೆ. ಮತ್ತು ಅದರೊಟ್ಟಿಗೆ ನೆಲ್ಲಿಕಾಯಿ ಆರತಿ ಮಾಡ್ತೇವೆ. ಮಕ್ಕಳೆಲ್ಲ ಅಲ್ಲಿ ಮೈದುನ ಮನೆ ಹೋಗಿದ್ದಾರೆ, ಬೇಡಿ ಹೊಟ್ಟಿಸ್ತಾ ಇದ್ದಾರೆ. ಹಾಗೆ ಎಲ್ಲ ಅಲ್ಲಿ ಹೋಗಿದ್ದಾರೆ. ನಾನೊಬ್ಳೆ ಈಗ ಗೋವಿಂದ ಕರೀಲಿಕ್ಕೆ. ಗೋವಿಂದ 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 ಗೋವಿಂದ. ಓಕೆ, ಈ ವಿಡಿಯೋ ನಿಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು.